ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಿಮ್ಮ ಕಣ್ಣುಗಳನ್ನೊಮ್ಮೆ ಮುಚ್ಚಿ ಮೈಸೂರನ್ನೊಮ್ಮೆ ಸ್ಮರಿಸಿದಾಗ ನಿಮ್ಮ ಮನಃಪಟಲದಲ್ಲಿ ಹಾದು ಹೋಗುವ ಸಾಲು ಸಾಲು ಚಿತ್ರಗಳನ್ನೊಮ್ಮೆ ಗಮನಿಸಿ. ಕಣ್ಮುಂದೆ ಬರುವ ಪ್ರತಿಯೊಂದು ಸ್ಥಳಗಳು ಹಾದು ಹೋಗಿ ಮನಸ್ಸು ಪುಳಕಗೊಳ್ಳುತ್ತದೆ. ಮೈಸೂರಿನ ವೈಭವ ಮನಸ್ಸಿನಲ್ಲಿ ಹೆಮ್ಮೆ ಮೂಡಿಸುತ್ತದೆ ಅಲ್ಲವೇ? ಹೌದು, ನಮ್ಮ ಮೈಸೂರು ನಮ್ಮ ಹೆಮ್ಮೆ. ಮೈಸೂರನ್ನು, ಅದರ ವಿಶೇಷತೆಯನ್ನು ಸ್ವಲ್ಪ ಪರಿಚಯ ಮಾಡಿಸುತ್ತೇವೆ. ನೂರಾರು ಸಂಭ್ರಮ, ಸಾಂಸ್ಕೃತಿಕ ವೈಭವವನ್ನೊಳಗೊಂಡ ನಮ್ಮ ಮೈಸೂರಿನ ಮಹಿಮೆ ಘನತೆಯನ್ನ ಮೆಲುಕು ಹಾಕುತ್ತಾ ಪ್ರತಿಯೊಬ್ಬರಿಗೂ ಮೈಸೂರಿನ ಸವಿಯನ್ನ ಉಣಬಡಿಸೋಣ. ನಮ್ಮ ಮೈಸೂರು ನಮ್ಮ ಹೆಮ್ಮೆ. ನಮ್ಮ ಮೊದಲನೆಯ ಮೈಸೂರು ಪರಂಪರೆ ಮೈಸೂರು ಶ್ರೀಗಂಧದ ಸಾಬೂನು ಅಗರಬತ್ತಿ. ಮೈಸೂರು ಶ್ರೀಗಂಧದ ಮರದಿಂದ ಗುರುತಿಸಲ್ಪಟ್ಟಿದೆ. ಪ್ರಪಂಚದ ಶ್ರೀಗಂಧದ ಉತ್ಪಾದನೆಯು 70% ಮೈಸೂರು ಶ್ರೀಗಂಧದಿಂದ ತಯಾರಿಸಲಾಗುತ್ತಿದೆ. ಮೈಸೂರು ಗಂಧದೆಣ್ಣೆ ಕಾರ್ಖಾನೆ, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ನಮ್ಮ ಮೈಸೂರಿನ ಅರಸರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಸ್ಥಾಪಿಸಿದ್ದರು. 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಲಾದ ಸೋಪ್ ಇದು. ಇದಲ್ಲದೆ ಮೈಸೂರು ಅಗರಬತ್ತಿ ಸ್ಥಳೀಯವಾಗಿ ಬೆಳೆದ ಪದಾರ್ಥಗಳನ್ನು ಬಳಸಿಕೊಂಡು ಮೈಸೂರಿನಲ್ಲಿ ತಯಾರಿಸಿದ ಧೂಪವಿದು. ಇದು ಕೂಡ ನಮ್ಮ ರಾಜ್ಯದಲ್ಲಿ ಮೊದಲು ಕಂಡು ಬಂದಿದ್ದು. ಮೈಸೂರು ಮಲ್ಲಿಗೆಯ ಮೋಹಕತೆಗೆ ಮರುಳಾಗದ ಮನಸ್ಸಿಲ್ಲ. ಮಲ್ಲಿಗೆಯ ಪರಿಮಳಕ್ಕಾಗಲಿ, ಸ್ವಚ್ಛ ಬಣ್ಣಕ್ಕಾಗಲಿ, ಕೋಮಲತೆ ಮತ್ತು ಪರಿಶುದ್ಧತೆಯ ರೂಪಕ್ಕಾಗಲಿ ಮನಸೊಲ್ಲದ ಮಾನವ ಕುಲವೇ ಇಲ್ಲ. ಇದೊಂದು ದೀರ್ಘಕಾಲಿಕ ಪುಷ್ಪ. ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರಿನಲ್ಲಿ ಕರೆಯುತ್ತಾರೆ. ಆದರೆ ಮೈಸೂರು ಮಲ್ಲಿಗೆ ಬಹಳ ವಿಶಿಷ್ಟ. ಕರ್ನಾಟಕದಲ್ಲಿ ಆರ್ಯಸಿ ಕುಟುಂಬದ ಮಲ್ಲಿಗೆ ಹೂ ಕಂಡುಬರುತ್ತದೆ. ಕವಿ KS ನರಸಿಂಹಸ್ವಾಮಿಯವರು ಮಲ್ಲಿಗೆಯ ಮೋಹಕ್ಕೆ ತಮ್ಮ ಕವನ ಸಂಕಲನಕ್ಕೆ ಮೈಸೂರು ಮಲ್ಲಿಗೆ ಎಂದು ಹೆಸರಿಟ್ಟು ಮಲ್ಲಿಗೆ ಕವಿ ಎಂದೇ ಪ್ರಖ್ಯಾತರಾಗಿದ್ದಾರೆ. ತನ್ನಿರುವನ್ನು ತನ್ನ ಪರಿಮಳದಿಂದ ಸುಲಭವಾಗಿ ದಾಟಿಸುವ ಮೋಹಕ ಶಕ್ತಿಯುಳ್ಳ ಮಲ್ಲಿಗೆ ಹೂ ಮತ್ತೊಂದು ಸಿಹಿಯಾದ ಪರಂಪರೆ ಮೈಸೂರು ಪಾಕು. ಈ ಸಿಹಿ ತಿಂಡಿಗೆ ಒಂದು ವಿಶೇಷವಾದ ಇತಿಹಾಸವಿದೆ. ನಮ್ಮ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಊಟದಲ್ಲಿ ಒಂದು ಹೊಸ ಸಿಹಿಯನ್ನ ಸೇರಿಸಲು ಪಾಕಶಾಲೆ ಕಾಕಾಸುರ ಮಾದಪ್ಪನವರಿಗೆ ಹೇಳ್ತಾರೆ. ಅವರು ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಬಳಸಿ ಒಂದು ಅದ್ಭುತವಾದ ಪಾಕವನ್ನ ತಯಾರಿಸ್ತಾರೆ. ಅದಕ್ಕೆ ಹೆಸರೇನೆಂದು ಕೇಳಿದಾಗ ಅವರು ಈ ಪಾಕಕ್ಕೆ ಮೈಸೂರನ್ನ ಸೇರಿಸಿ ಮೈಸೂರು ಪಾಕ್ ಎಂದು ಹೆಸರಿಡುತ್ತಾರೆ. ಮಹಾರಾಜರಿಗೆ ಈ ಪಾಕ ಬಹಳ ಹಿಡಿಸುತ್ತದೆ. 1935ರಲ್ಲಿ ಅರಮನೆಯಿಂದ ತಯಾರಾದ ಸಿಹಿ ಈಗಲೂ ಕೂಡ ರಾಯಲ್ ಬಣ್ಣ ಬಣ್ಣದ ಅಂಚಿನ ರೇಷ್ಮೆಯಿಂದ ಬಟ್ಟೆಯಿಂದ ತಯಾರಿಸಲಾದ ಮುಂಡಾಸನ್ನ ಮೈಸೂರು ಪೇಟ ಎಂದು ಕರೆಯುತ್ತಾರೆ. ಅರಮನೆಯ ರಾಜ ಪರಿವಾರ, ದಿವಾನರು, ಹಿರಿಯ ಅಧಿಕಾರಿಗಳು ಈ ಪೇಟವನ್ನ ಧರಿಸ್ತಾ ಇದ್ರು. ಮೈಸೂರು ಒಡೆಯರ ಸಂಕೇತವಾಗಿ ಪೇಟವನ್ನ ಇಂದಿಗೂ ನಮ್ಮ ರಾಜ್ಯದಲ್ಲಿ ಬಳಕೆ ಮಾಡಲಾಗುತ್ತಿದೆ. ಅತಿಥಿಗಳ ಸನ್ಮಾನ ಸಮಾರಂಭಗಳಲ್ಲಿಯೂ, ಪ್ರಶಸ್ತಿ ನೀಡುವ ಸಂದರ್ಭಗಳಲ್ಲಿಯೂ ಹಾಗೂ ಮದುವೆ ಮಗನಿಗೂ ಈ ಪೇಟವನ್ನ ತೊಡಿಸ್ತಾರೆ. ಹೆಮ್ಮೆಯ ಸಂಕೇತವಾಗಿ ಭಾರತೀಯ ಅಂಚೆ ಮೈಸೂರು ಪೇಟ ಎಂಬ ಸ್ಟ್ಯಾಂಪ್ ಅನ್ನು ಹೊರತಂದಿದ್ದಾರೆ. ಇದನ್ನ ಪ್ರಸ್ತುತಪಡಿಸಲು ಬಂದಿದ್ದಾರೆ ಶಿವಕುಮಾರ್, ಚೇತನ್, ಗಿರಿ, ಕಿರಣ್, ಸತೀಶ್. ಕರ್ನಾಟಕವು ತನ್ನ ರಾಜ ಮನೆತನದ ಪರಂಪರೆ ಹಾಗೂ ವೈಭವದಿಂದ ಶ್ರೀಮಂತವಾಗಿದೆ. ಹಾಗಾಗಿ ಇಲ್ಲಿ ಉತ್ಪಾದಿಸಲಾಗುವ ರೇಷ್ಮೆ ತನ್ನ ಶ್ರೀಮಂತ ಹಾಗೂ ನಾಜೂಕಾದ ಜರಿ ತಾರೆಗಳ ಮೂಲಕ ಮೈಸೂರಿನ ರೇಷ್ಮೆಗೆ ಕಣ್ಮನಗಳು ಸೋತಲೇಬೇಕು. ಹೆಂಗಳೆಯಲ ಗೌರವ ಇಮ್ಮಡಿಗೊಳಿಸುವ
ಪುರುಷರ ಗಾಂಭೀರ್ಯ ಹೆಚ್ಚಿಸುವ ನಮ್ಮ ಮೈಸೂರು ರೇಷ್ಮೆ ನಮ್ಮ ಹೆಮ್ಮೆ. ಇದರ ಹಿಂದೆ ಮೈಸೂರು ಅರಸರ ಮಹಾನ್ ಕೊಡುಗೆಯೇ. ಮೈಸೂರನ್ನು ಸ್ಥಾಪಿಸಿದ ಯದುರಾಯ ಮಹಾರಾಜರಿಂದ ಹಿಡಿದು ಮುಮ್ಮಡಿ ಕೃಷ್ಣರಾಜ ಒಡೆಯರ್, ರಣವೀರ ಕೈಹಿರುವ ನರಸರಾಜ ಒಡೆಯರ್, ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್, ಈಗಿನ ಯದುವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾದರಿ ಮೈಸೂರು ನಿರ್ಮಾಪಕರಾಗಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಮೈಸೂರನ್ನು ಅರಮನೆಗಳ ನಗರ, ಪಾರಂಪರಿಕ ನಗರ, ಉದ್ಯಾನಗಳ ನಗರ, ನಿವೃತ್ತರ ಸ್ವರ್ಗ ಎಂದು ಹೊಗಳುತ್ತಾರೆ. ಮೈಸೂರಿಗೆ ವಿದ್ಯಾರ್ಜನೆಗಾಗಿ ಉದ್ಯೋಗಾರ್ಥವಾಗಿ ಬಂದ ಭಾರತದ ಇತರೆ ನಗರಗಳ ಜನರು ತಮ್ಮ ನಿವೃತ್ತಿಯ ನಂತರ ಇಲ್ಲೇ ನೆಲೆಕಂಡಿದ್ದಾರೆ. ಮೈಸೂರು ಭಾರತದ ಉತ್ತಮ ಸ್ವಚ್ಛ ನಗರಿ ಎಂದು ಬಿರುದು ಪಡೆದುಕೊಂಡಿದೆ. ಅರಸರು ನಿರ್ಮಿಸಿದ ಅಂಬವಿಲಾಸ ಅರಮನೆ, ಜಗನ್ಮೋಹನ ಅರಮನೆ, ಲಲಿತ ಮಹಲ್ ಅರಮನೆ, ಫಿಲೋಮಿನಾ ಚರ್ಚ್, ದೇವರಾಜ ಮಾರುಕಟ್ಟೆ, KL ಆಸ್ಪತ್ರೆ, JSS ಆಸ್ಪತ್ರೆ, ಅಲ್ಲದೆ ವಿಶ್ವವಿಖ್ಯಾತವಾಗಿರುವ ಚಾಮುಂಡಿ ಬೆಟ್ಟ ಮೈಸೂರಿನ ಮಹಾಶಕ್ತಿ. ಚಾಮುಂಡಿ ತಾಯಿ ಮೈಸೂರಿಗರನ್ನು ಕಾಪಾಡುತ್ತಿದ್ದಾಳೆ ಎಂಬ ನಂಬಿಕೆ ಬಹಳ ಮೌಲ್ಯಯುತವಾದದ್ದು. ಇವಳು ಮೈಸೂರಿನ ಅರಸರ ಕುಲದೇವತೆ. ಇದೊಂದು ಶಕ್ತಿಯುತ ಪುಣ್ಯಕ್ಷೇತ್ರ. ಗಂಜಿ ಪಾರ್ಕ್, ಉದ್ಯಾನವನಗಳು, KRS ಡ್ಯಾಮ್, ನಾಡಹಬ್ಬ ದಸರಾ ಇವೆಲ್ಲವೂ ಮೈಸೂರಿನ ಸೌಂದರ್ಯವನ್ನು. ಊರಿನ ಮತ್ತೊಂದು ಹೆಮ್ಮೆ ಸುತ್ತೂರು ಮಠ. ಸುತ್ತೂರು ನೆಲದ ಕಣಕಣವು ಮಹಾನ್ ಸಾಧಕರ ತಪಶಕ್ತಿಯಿಂದ ಪವಿತ್ರಗೊಂಡಿತ್ತು. ಸುತ್ತೂರು ಜಗದ್ಗುರು ಶ್ರೀ ವೀರ ಸಂಸ್ಥಾನ ಮಠದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಸ್ವಾಮೀಜಿಯವರು ಪಾವನಗೊಳಿಸಿದ್ದಾರೆ. ಮಲ್ಲಿಕಾರ್ಜುನ ದೇವರು ಮತ್ತು ಶಂಕರಮ್ಮ ಎನ್ನುವ ಶರಣ ದಂಪತಿಗೆ 1916ರ ಆಗಸ್ಟ್ 29ರಂದು ಜನಿಸಿದ ಶಿಶುವೆ ಸುತ್ತೂರು ಭಕ್ತರ ಮಹಾಸಂಸ್ಥಾನ ಮಠದ 23ನೇ ಜಗದ್ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸಿಂಹಸ್ವಾಮಿಗಳು. 5 ವರ್ಷದಲ್ಲೇ ತಂದೆ ತಾಯಿ ಇವರನ್ನು ಮಂತ್ರ ಮಹರ್ಷಿ ಶ್ರೀ ಶಿವರಾತ್ರೀಶ್ವರರಿಗೆ ಒಪ್ಪಿಸುತ್ತಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ದಿಗಂತದತ್ತ ಹೊರಳಿತು. ಅಂದಿನಿಂದ ಅನ್ನ, ಅರಿವು ಮತ್ತು ಆರೋಗ್ಯದ ಕ್ರಾಂತಿ ಆರಂಭವಾಯಿತು. ಉಚಿತ ವಿದ್ಯಾರ್ಥಿ ನಿಲಯ, ಅನ್ನದಾಸೋಹ, ಸರ್ವರಿಗೂ ಶಿಕ್ಷಣವನ್ನ ಕಲ್ಪಿಸುತ್ತಾರೆ. ಅನೇಕ ಪ್ರೌಢಶಾಲೆಯ ಸ್ಥಾಪನೆ, ವೃತ್ತಿಪರ ಶಿಕ್ಷಣ ಕೇಂದ್ರಗಳು, ಮಹಿಳೆಯರ ಪಾಲಿಟೆಕ್ನಿಕ್ ಸ್ಥಾಪನೆಯಾದವು. ಶ್ರೀಗಳು ಸುತ್ತೂರು ಸಂಸ್ಥಾನದ JSS ಮಹಾವಿದ್ಯಾಪೀಠದ ಕೇಂದ್ರ ಸ್ಥಳ ಬಾಲ ಜಗತ್ತಿನಿಂದ ಹಿಡಿದು ಕಲೆ, ವಿಜ್ಞಾನ, ವೈದ್ಯಕೀಯ, ವೃತ್ತಿಪರ ಶಿಕ್ಷಣ ಕೇಂದ್ರಗಳ ಸಂಜಾತರನ್ನಾಗಿ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳಂತಹ ಕರ್ತೃತ್ವ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡದ್ದು. JSS ವಿಶ್ವವಿದ್ಯಾನಿಲಯದ ಸ್ಥಾಪನೆ ಮತ್ತೊಂದು ಮೈಲಿಗಲ್ಲಾಗಿದೆ. ಇನ್ನು ಇವರ ಕೃಪೆಯಲ್ಲಿ ಅಂಗವಿಕಲರಿಗೆ ವೃತ್ತಿಪರ ಕೌಶಲ್ಯ ವೃತ್ತಿ, ವೃದ್ಧಾಶ್ರಮಗಳು, ತಾಂತ್ರಿಕ, ವೈದ್ಯಕೀಯ, ದಂತವೈದ್ಯ ಹೀಗೆ 300ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇಂದು ವಿಶ್ವವಿಖ್ಯಾತವಾಗಿ ಬೆಳೆದು ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಬೆಳಗುತ್ತಿದೆ. ಅಂದು ಶ್ರೀ ಶಿವರಾತ್ರಿ ರಾಜೇಂದ್ರರಿಂದ ಶುರುವಾದ ಶಿಕ್ಷಣಯಾನ ಇಂದು ಶ್ರೀ ಶಿವರಾತ್ರಿ ದೇಶಿಕೇಂದ್ರರಿಂದ ಸಮರ್ಥವಾಗಿ ವಿಸ್ತರಿಸಿದೆ. ಇವರ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಪಡೆದ ಪ್ರತಿಯೊಬ್ಬರೂ ಕೂಡ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯನ್ನು ಪಾಲಿಸಬೇಕು. ಇವೆಲ್ಲವೂ ಒಂದು ಬಗೆಯಲ್ಲಿ ಸ್ವೇಚ್ಛೆ. ಇವರೆಲ್ಲರೂ ಇದ್ದ ಮಣ್ಣಿನಲ್ಲಿ ನಾವು ಇರುವುದು ನಮ್ಮ ಹೆಮ್ಮೆ. ಇದೆಲ್ಲವನ್ನು ನೋಡಿದಾಗ ನಮಗನ್ನಿಸೋದು ನಮ್ಮ JSS ಮಹಾವಿದ್ಯಾಪೀಠ ನಮ್ಮ ಹೆಮ್ಮೆ, ನಮ್ಮ ಸುತ್ತೂರು ಮಠ ನಮ್ಮ ಹೆಮ್ಮೆ. ಇವರೆಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಎತ್ತಿ ನಿಂತು ಸಲ್ಲಿಸಬೇಕೆಂದು ಕೋರಿಕೆ.
ಮೆಟ್ರೋ ಸಿಟಿ ಆಗ್ತಾ ಇದೆ. ಆದರೆ ನಮ್ಮ ಮೈಸೂರು ಅಂದಿಗೂ ಇಂದಿಗೂ ವಿಚಾರ, ಆಚಾರ, ಸಂಸ್ಕೃತಿ, ಪ್ರಕೃತಿ, ಸನ್ನಡತೆ, ಪರಂಪರೆ, ಸಾಂಸ್ಕೃತಿಕ ವೈಭವ ಇನ್ನೂ ಹೆಚ್ಚಿನ ಸಂಭ್ರಮವನ್ನೊಳಗೊಂಡು ಕಂಗೊಳಿಸುತ್ತಿದೆ. ನಮ್ಮ ಮೈಸೂರು ಎಂದಿಗೂ ಅಂದರೆ ಮುಂದಿನ ಪೀಳಿಗೆಗೂ ಕೂಡ ಈ ಎಲ್ಲ ಹೆಮ್ಮೆಯ ಪರಂಪರೆಗಳನ್ನ ಹೀಗೆ ಉಳಿಸಿಕೊಂಡು ಕೊಡುಗೆಯಾಗಿ ಕೊಡೋಣ ಎಂದು ಹೇಳುತ್ತಾ ನಮ್ಮ ಮೈಸೂರು ಪರಂಪರೆಯ ಕಿರುನೋಟವನ್ನ ನಿಮ್ಮ ಮುಂದೆ ಇರಿಸಿದ್ದೇವೆ. ಇದೆಲ್ಲವನ್ನು ನೋಡಿದಾಗ ನಮಗನಿಸೋದು ನಮ್ಮ ಮೈಸೂರು